ಮೇಡಮ್ ನೇಮ್ ಏನಿದೆ? ಹಾಂ, ಓಕೆ, ಥ್ಯಾಂಕ್ ಯು. 2.5 ಕಿಲೋಮೀಟ್ರ್ ಪಿಕಪ್ಪು, 2.7 ಕಿಲೋಮೀಟ್ರ್ ಡ್ರಾಪು, ಕೊಡೋದು ಮಾತ್ರ 40 ರೂಪಾಯಿ. ಯಪ್ಪ, ಬರೀ ಇಂಥವೇ ಬರ್ತಾ ಇದ್ದಾವೆ, ತಲೆ ಕೆಟ್ಟೋಗಿದೆ ನನಗೆ. ಮೇಡಮ್ ನೇಮ್? ಹಾಂ, ಓಕೆ, ಥ್ಯಾಂಕ್ ಯು. ಅದು 2.5 ಕಿಲೋಮೀಟ್ರ್ ಪಿಕಪ್ಪು, ಅದು 3.5 ಕಿಲೋಮೀಟ್ರ್ ಡ್ರಾಪ್ ಐತೆ, ಅದಕ್ಕೂ 60 ರೂಪಾಯಿ ಕೊಡ್ತಾನೆ. ಪಿಕಪ್ ಜಾಸ್ತಿ ಎಳಿತವನೆ, ನೋಡೋಣ. 1799 ರೆಡಿ ಇದೆ ನೋಡಿ ಸ್ನೇಹಿತರೆ. ನಾನು ಇವಾಗ ಇದ್ದೀನಿ, ನಿನ್ನೆ ಯಾವ ಪ್ಲೇಸಲ್ಲಿದ್ದೆ ಅದೇ ಪ್ಲೇಸಲ್ಲಿದ್ದೀನಿ. ನೀವಾಗ ನೋಡ್ಬೋದು. ನೀವು ಈ ವಿಡಿಯೋಗೋಸ್ಕರ ವೇಟ್ ಮಾಡ್ತಾಯಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಏನಪ್ಪ ಅಂದರೆ ಲೋಡ್ ಶೇರ್, ಅದೇ ರೀತಿ ರ್ಯಾಪಿಡೋ, ಅದೇ ರೀತಿ ಸ್ಯಾಡೋ ಟ್ಯಾಕ್ಸ್ 3 ದಿನದ ಚಾಲೆಂಜ್ ತೊಗೊಂಡಿದ್ದೆ ಫುಡ್ ಡೆಲಿವರಿನ. ಇವಾಗ 1 ದಿನ ಆಗಿದೆ ಆಲ್ರೆಡಿ. ರ್ಯಾಪಿಡೋ ಆಗಿದೆ, 800 ರೂಪಾಯಿ ಅರ್ನಿಂಗ್ ಇದೆ. ಅದೇ ರೀತಿ ಹಳೆ ವಿಡಿಯೋದಲ್ಲಿದೆ, ಹೋಗ್ಬಿಟ್ಟು ನೋಡೋಂಗಿದ್ರೆ ನೋಡ್ಕೊಂಬನ್ನಿ. ಇವಾಗ ನಾನು ಮಾಡೋಕ್ಕೆ ಹೋಗ್ತಾ ಇರೋದು ಸ್ಯಾಡೋ ಪ್ಯಾಕ್ಸಲ್ಲಿ ಅರ್ನಿಂಗ್ ಎಷ್ಟು ಮಾಡ್ಬೋದು 2 ಪೀಕಲ್ಲಿ. ಬೆಳಗ್ಗೆ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ, ಅದೇ ರೀತಿ ಸಾಯಂಕಾಲ 7 ಗಂಟೆಯಿಂದ 10-11 ಗಂಟೆವರೆಗೂ ಎಷ್ಟು ಮಾಡ್ಬೋದು ಸ್ಯಾಡೋ ಪ್ಯಾಕ್ಸಲ್ಲಿ ಅಂತೇಳ್ಬಿಟ್ಟು ನೋಡೋಣ. ಇವತ್ತಿನ ಸ್ಯಾಡೋ ಪ್ಯಾಕ್ಸ್ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ನೋಡೋಣ. ಅದೇ ರೀತಿ ಅದರ ರೇಟ್ ಕಾರ್ಡ್ ಹೆಂಗಿದೆ, ಅದೇ ರೀತಿ ರ್ಯಾಪಿಡೋಗೆ, ಅದೇ ರೀತಿ ಲೋಡ್ ಸೇರ್ಗೆ ಕಂಪೇರ್ ಮಾಡಿದ್ರೆ ಯಾವ್ದು ಬೆಟ್ರು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಪೆಟ್ರೋಲ್ನ 0 ಮಾಡ್ತಾಯಿದ್ದೀನಿ. ಪೆಟ್ರೋಲ್ 0 ಆಯಿತು. ಈಗ ಎಷ್ಟು ಕಿಲೋಮೀಟ್ರ್ ಹೋಗ್ತೀನಿ, ಎಷ್ಟು ಅರ್ನ್ ಮಾಡ್ತೀನಿ, ಅದೇ ರೀತಿ ಎಷ್ಟು ಪೆಟ್ರೋಲ್ಗೆ ಹೋಯ್ತು ಅಂತೇಳ್ಬಿಟ್ಟು ಎಲ್ಲ ತೆಗೆದು ಕೊನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹಾಗೆ ನೋಡ್ತಾಯಿರಿ. ಇವಾಗ 12 ಗಂಟೆ ಆಗೈತೆ. ಇವಾಗ ಆನ್ಲೈನ್ಗೆ ಹೋಗೋಣ. ಸ್ಯಾಡೋ ಪ್ಯಾಕ್ಸ್ ನೋಡೋಣ, ಇವ್ರದ್ದು ಯಾವ್ದು ಆರ್ಡರ್ ಕೊಡ್ತಾನೆ, ಏನೇನು ಕೊಡ್ತಾನೆ ಅಂತೇಳ್ಬಿಟ್ಟು. ಇವಾಗ ನಾನು ಫುಡ್ ಡೆಲಿವರಿ ಅಷ್ಟೇನ ತೊಗೊಳ್ತಾ ಇರೋದು, ಬೈಕ್ ಟ್ಯಾಕ್ಸಿ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗ್ಬೇಕು ಅಂದರೆ ಸೆಲ್ಫಿ ಕೊಡಬೇಕು. ಫಸ್ಟು ಸೆಲ್ಫಿ ಕೊಟ್ಟು ಆನ್ಲೈನ್ಗೆ ಹೋಗೋಣ ಇರಿ. ಓಕೆ, ಇವಾಗ ಆನ್ಲೈನ್ಗೆ ಹೋಗಿದೆ. ಆರ್ಡ್ರ್ ಕೂಡ ಬಂತು. 2.5 ಕಿಲೋಮೀಟ್ರ್ ಪಿಕಪ್ಪು, 3.5 ಕಿಲೋಮೀಟ್ರ್ ಡ್ರಾಪು, 60 ರೂಪಾಯಿ. ಓಕೆ, ಆಕ್ಸೆಪ್ಟ್ ಮಾಡೋಣ. ಆಕ್ಸೆಪ್ಟ್ ಮಾಡಾಯಿತು. ಬನ್ನಿ ಇವಾಗ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಓಕೆ, ಲೊಕೇಶನ್ ಹತ್ರ ಬಂದಿದ್ದೀನಿ. ಟ್ರಪಲ್ಸು, ಕೋರಮಂಗಲ ಟ್ರಪಲ್ಸ್ ಇದು. ಇಲ್ಲೇ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಆಲ್ರೆಡಿ ಆರ್ಡರ್ ತಗೊಳ್ಳೋಕ್ಕೆ. ಬನ್ನಿ, ನಮಗಿಲ್ಲಿ ಆರ್ಡರ್ ರೆಡಿ ಅಂತ ಎಲ್ಲೂ ತೋರಿಸ್ತಾ ಇಲ್ಲ. ನೋಡೋಣ, ಬನ್ನಿ ಕೇಳೋಣ. ಓಕೆ, ಆರ್ಡರ್ ತೊಗೊಂಡಾಯ್ತು. ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ ಜೊಮ್ಯಾಟೋ ಅವರು. ಓಕೆ, ಇವಾಗ ಆರ್ಡರ್ ಲಿಸ್ಟ್ನ ನೋಡೋಣ. ತಗೊಂಡು ಓಕೆ ಕೊಟ್ಟು ಸೇವ್ ಟು ಕಲೆಕ್ಟ್ ಅಂತ ಕೊಟ್ಟರೆ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಯಿತು ನೋಡಿ. ಇದು ನ್ಯಾವಿಗೇಷನು, ಕಸ್ಟಮರ್ ಲೊಕೇಶನ್ಗೆ ಹೋಗಬೇಕು. ಬನ್ನೇರುಘಟ್ಟ ಮೇನ್ ರೋಡು. 3.5 ಕಿಲೋಮೀಟ್ರ್ ಏನೋ ತೋರಿಸಿದ್ದ, ಬಟ್ ಇಲ್ಲಿ ನೋಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು. 3.8 ಕಿಲೋಮೀಟರ್ ಇದೆ. ಬನ್ನಿ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಇನ್ನೂ ಆರ್ಡರ್ ಕಂಪ್ಲೀಟ್ ಆಗಿಲ್ಲ. 700 ಮೀಟರ್ ಇದೆ ಆಲ್ರೆಡಿ. ಆರ್ಡರ್ ಬರ್ತಾಯಿದೆ. ಎಕ್ಸೆಪ್ಟ್ ಮಾಡಿಬಿಡೋಣ. ಎಕ್ಸೆಪ್ಟ್ ಮಾಡಿದ್ದೀನಿ. ಅದು 2.5 ಕಿಲೋಮೀಟ್ರ್ ಪಿಕಪ್ಪು, ಅದು 3.5 ಕಿಲೋಮೀಟ್ರ್ ಡ್ರಾಪ್ ಐತೆ, ಅದಕ್ಕೂ 60 ರೂಪಾಯಿ ಕೊಡ್ತಾನೆ. ಪಿಕಪ್ ಜಾಸ್ತಿ ಎಳಿತವನೆ, ನೋಡೋಣ ಏನಾಗುತ್ತೆ ಅಂಥೇಳಿ. ಓಕೆ, ಸೆಕೆಂಡ್ ಒನ್ ಕೂಡ ಆರ್ಡರ್ ಡೆಲಿವರಿ ಆಯಿತು. ಆಲ್ರೆಡಿ ಮತ್ತೊಂದು ಆರ್ಡರ್ ಬಂದೈತೆ, ನೋಡ್ಬೋದು. ಎಷ್ಟು 1 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪು, 58 ರೂಪಾಯಿ ಕೊಡ್ತಾನೆ. ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ, ಬಟ್ ಲಾಂಗ್ ಪಿಕಪ್ ಹಿಡಿತಾ ಇದ್ದಾನೆ. ಬನ್ನಿ ಈಗ ಹೋಗೋಣ. ಅದು ಒಂದು ಟ್ರಾಫಿಕ್, ಬರೀ ಹೆವಿ ಟ್ರಾಫಿಕ್ ಐತೆ. ಏನು ನೋಡೋದು, ಇಲ್ಲೇ 10 ನಿಮಿಷ ಆಯಿತು ಕಸ್ಟಮರ್ ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು 3ನೇದು ಸ್ವಿಗ್ಗಿ ಆರ್ಡ್ರನ್ನೇ ಎಳಿತಾ ಇದ್ದಾನೆ. 3ನೇದು ಕೂಡ ಹೋಗೋಣ. ಎಷ್ಟು 1:20 ಆಲ್ರೆಡಿ 2 ಆರ್ಡರ್ ಆಗಿದ್ದಾವೆ. 0998 ಅದು ಆರ್ಡ್ರ್ಗಳ ಪರವಾಗಿಲ್ಲ, ಬಟ್ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಪಿಕಪ್ಪು ಸುತ್ತಾಕೊಂಡು ಹೋಗೋದು ಸ್ವಲ್ಪ ಇದಾಗ್ತಾಯಿದೆ ಪ್ರಾಬ್ಲಮ್ಮು. ನೋಡೋಣ, ಅರ್ನಿಂಗ್ ಗೊತ್ತಾಗುತ್ತೆ, ಕಿಲೋಮೀಟ್ರ್ ಗೊತ್ತಾಗುತ್ತೆ. ಆಲ್ರೆಡಿ 15 ಕಿಲೋಮೀಟ್ರ್ ಓಡಿದೆ. 2ಕ್ಕೆ 15, ಇದು 3ನೇದು. ಬನ್ನಿ ಇದನ್ನ ಹೋಗ್ಬಿಟ್ಟು ಡ್ರಾಪು ಮಾಡೋಣ ಅಂತೆ. ಅದೇ ರೀತಿ ನಿಮಗೆ ಇದ್ರದ್ದು ಇದನ್ನು ಹೇಳಬೇಕು, ಏನು ಅಂತಂದರೆ ಎಷ್ಟಿದೆ ಬೇಸ್ ಪೇ ಅಂತ ಹೇಳಬೇಕು. ಹೇಳ್ತೀನಿ ಬನ್ನಿ. ಹಾಂ ಹಾಂ, ಹೌದಾ, ಥ್ಯಾಂಕ್ ಯು ಬ್ರೋ. ಫುಡ್ ಇದ್ರೆ ಇವಾಗ ನಾವು ಇದನ್ನು ನೋಡೋಣ. ಏನಂದರೆ ಇವಾಗ ರೇಟ್ ಕಾರ್ಡ್ ನೋಡ್ಬಿಡೋಣ.
ಇಲ್ಲಿ ನೋಡ್ಬೋದು. ಇಲ್ಲಿ ಹೋದರೆ ಇಲ್ಲಿ ರೇಟ್ ಕಾರ್ಡ್ ಅಂತ ಇರುತ್ತೆ. ವೇವ್ ಕರೆಂಟ್ ರೇಟ್ ಕಾರ್ಡ್ ಅಂತ ಇದೆ ನೋಡಿ. ಈಗ ಕರೆಂಟ್ ರೇಟ್ ಕಾರ್ಡ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ರೇಟ್ ಕಾರ್ಡ್ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೇಸ್ ಪೇ ಬಂದುಬಿಟ್ಟು 30 ರೂಪಾಯಿ ಐತೆ. ಓಕೆ, ಮಂಡೇ ಟು ಸಂಡೇ ಬೇಸ್ ಪೇ 30 ರೂಪಾಯಿ, 35 ರೂಪಾಯಿ, 30 ರೂಪಾಯಿ, 40 ರೂಪಾಯಿ. 7ರಿಂದ 12 ಬೆಳಗ್ಗೆ 7ರಿಂದ 12 ಗಂಟೆ 35 ರೂಪಾಯಿ, 12ರಿಂದ 4 35 ರೂಪಾಯಿ, 4ರಿಂದ 7 30 ರೂಪಾಯಿ. ಅದೇ 7ರಿಂದ ಸಾಯಂಕಾಲ 7ರಿಂದ ರಾತ್ರಿ 3 ಗಂಟೆವರೆಗೂ 40 ರೂಪಾಯಿ ಇದೆ. ಫಸ್ಟ್ ಮೈಲ್ ಬಂದ್ಬಿಟ್ಟು 2 ರೂಪಾಯಿ. 2 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ 4 ರೂಪಾಯಿ ಪರ್ ಕಿಲೋಮೀಟ್ರು. ಅದೇ ರೀತಿ 2 ಕಿಲೋಮೀಟ್ರಿಂದ 4 ಕಿಲೋಮೀಟ್ರ್ ಏನಾದ್ರು ಹೋದರೆ 5 ರೂಪಾಯಿ ಪರ್ ಕಿಲೋಮೀಟ್ರು. 4 ಕಿಲೋಮೀಟ್ರಿಗಿಂತ ಮೇಲೆ ಹೋದರೆ 8 ರೂಪಾಯಿ ಪರ್ ಕಿಲೋಮೀಟ್ರು. ಅದೇ ರೀತಿ ಡೈಲಿ ಸರ್ಚ್ ಕೂಡ ಇರುತ್ತೆ. 15 ರೂಪಾಯಿ ಪರ್ ಆರ್ಡರು, 10 ರೂಪಾಯಿ ಪರ್ ಆರ್ಡರು, ಈ ರೀತಿ ಇರುತ್ತೆ. ಕಂಪ್ಲೀಟ್ ಮಿನಿಮಮ್ 6 ಡಿನ್ನರ್ ಲೈಟ್ ನೈಟ್ಸ್, ಅಂದರೆ ಡಿನ್ನರ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ರೀತಿಯೆಲ್ಲ ರೇಟ್ ಕಾರ್ಡ್ ಇದೆ. ಇಲ್ಲಿ ನೋಡ್ಬೋದು ಮಾರ್ಕೆಟ್ ಪ್ಲೇಸು, ಅದೇ ರೀತಿ ಇ ಕಾಮರ್ಸು, ಅದಕ್ಕೂ ಬೇರೆ ಬೇರೆ ಇದೆ. ಓಕೆ, ಈ ರೀತಿ ಇದ್ದೇವೆ. ಇವಾಗ ನೆಕ್ಸ್ಟ್ ಆರ್ಡರ್ ಇದೆ, ಬನ್ನಿ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು 4 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿನ ಅರ್ನಿಂಗ್ 180 ರೂಪಾಯಿ ಆಗೈತೆ. ಇಲ್ಲಿ 3 ಅಪ್ಡೇಟ್ ಅಷ್ಟೇ ಆಗಿದೆ, ಇನ್ನೊಂದು ಅಪ್ಡೇಟ್ ಆಗಿಲ್ಲ, ಆಗುತ್ತೆ. ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಅದೊಂದು ಪಿಕಪ್ ಮಾಡಿ ಅದೊಂದು ಡ್ರಾಪ್ ಮಾಡೋಣ. ಸ್ನೇಹಿತರೆ, ಇವಾಗ ಮತ್ತೊಂದು ಆರ್ಡ್ರ್ ಬರ್ತೈತೆ. ಆಲ್ರೆಡಿ ಇದು ಡ್ರಾಪ್ ಆಗಿಲ್ಲ, ಆದರೂ 2.5 ಕಿಲೋಮೀಟ್ರ್ ಪಿಕಪ್ಪು, 2.7 ಕಿಲೋಮೀಟ್ರ್ ಡ್ರಾಪು. ಕೊಡೋದು ಮಾತ್ರ 40 ರೂಪಾಯಿ. ಯಪ್ಪ, ಬರೀ ಇಂಥವೇ ಬರ್ತಾ ಇದ್ದಾವೆ, ತಲೆ ಕೆಟ್ಟೋಗಿದೆ ನನಗೆ. ಮೇಡಮ್ ನೇಮ್ ಏನಿದೆ? ಓಕೆ, ಥ್ಯಾಂಕ್ ಯು. ಓಕೆ, ಇದು ಕೂಡ ಡೆಲಿವರ್ ಆಯಿತು. ನೋಡ್ಬೋದು ಆಲ್ರೆಡಿ ಮತ್ತೊಂದು ಆರ್ಡರ್ ಐತೆ ನೋಡಿ. ಮತ್ತೊಂದು ಆರ್ಡರ್ ಐತೆ 4.6 ಕಿಲೋಮೀಟ್ರು ಡ್ರಾಪು. ಇದು ಕೊಡೋದು 49 ರೂಪಾಯಿ. 4.6 ಕಿಲೋಮೀಟ್ರ್ ಡ್ರಾಪು. ಇದು ಮೋಸ್ಟ್ಲಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಪಿಕಪ್ ಲೊಕೇಶನ್ 1 ಕಿಲೋಮೀಟ್ರ್ ಮೇಲೆ ಇದೆ. ಟೋಟಲ್ 5-6 ಕಿಲೋಮೀಟ್ರ್ ಕೊಡೋದೇ 50 ರೂಪಾಯಿ. ಸುಮ್ಮನೆ ಎಲ್ಲ ವೇಸ್ಟ್ ಆಯ್ತೈತೆ. ಇವಾಗ ಎಷ್ಟು ನೋಡಿ, 1.3 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ರಿಜೆಕ್ಷನ್ ಒಂದು ಅಪ್ಡೇಟ್ ಇದೆ. ಏನಂತಂದರೆ, ನಾವು ದಿನಕ್ಕೆ 25 ಮ್ಯಾಕ್ಸಿಮಮ್ ಮಾಡೋ ರಿಜೆಕ್ಷನ್ ಲಿಮಿಟ್ ಆಫ್ ದ ಡೇ. ದಿನಕ್ಕೆ 25 ನಾವು ರಿಜೆಕ್ಷನ್ ಮಾಡ್ಬೋದಂತೆ. 24 ರಿಜೆಕ್ಷನ್ ಮಾಡಿದ್ರೆ ಓಕೆ, 25ನೇ ದಿನ ರಿಜೆಕ್ಷನ್ ಮಾಡಿದ್ರೆ ಪೆನಾಲ್ಟಿ ಆಗುತ್ತಂತೆ. ಓಕೆ, ಈ ಥರ ಹೊಸದೊಂದು ಅಪ್ಡೇಟ್ ಬಂದಿತ್ತು, ಅದಕ್ಕೆ ತಿಳಿಸ್ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು 6 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. 277 ರೂಪಾಯಿ ಆಗೈತೆ. ಯಪ್ಪ, 40 ಕಿಲೋಮೀಟ್ರ್ ಓಡೈತೆ ಗಾಡಿ. ಏನು ಗುರು ಇದು. ಸ್ನೇಹಿತರೆ, ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗ್ತಾಯಿದೆ. ನೋಡ್ಬೋದು 4 ಗಂಟೆಗೆ ಇನ್ನೂ 1 ನಿಮಿಷ ಇದೆ. ಇಲ್ಲಿ ನೋಡೋದಾದ್ರೆ 40 ಕಿಲೋಮೀಟರು. ನಿನ್ನೆ ಎಷ್ಟು ಓಡಿತ್ತೋ ಅಷ್ಟೇ ಓಡೈತೆ. ನಿನ್ನೆ ಸೇಮು 4 ಗಂಟೆ ಅಷ್ಟರಲ್ಲಿ 40 ಕಿಲೋಮೀಟ್ರ್ ಓಡಿತ್ತು. ಇವತ್ತು 4 ಗಂಟೆ ಅಷ್ಟರಲ್ಲಿ 40 ಕಿಲೋಮೀಟ್ರ್ ಓಡೈತೆ. ನಿನ್ನೆ ಆಲ್ಮೋಸ್ಟ್ ಒಂದು 8-10 ಆರ್ಡ್ರ್ ಕಂಪ್ಲೀಟ್ ಆಗಿತ್ತು. ಬಟ್ ಇವತ್ತಾಗಿರೋದು ಮಾತ್ರ ಮೇ ಬಿ 7-8 ಆಗಿದೆ. ಎಷ್ಟಾಗಿದೆ ಅಂದರೆ 327 ರೂಪಾಯಿ ಆಗೈತೆ. ಇಲ್ಲಿ 327, 35 ಅಂದರೆ 350, 360 ರೂಪಾಯಿ ಆಗುತ್ತೆ. 360ರಲ್ಲಿ 100 ರೂಪಾಯಿ ಕಳೆದ್ರೆ 260 ರೂಪಾಯಿ. ಅಯ್ಯೋ ದೇವ್ರೆ. ನೋಡೋಣ, ಇನ್ನೂ ಟೈಮ್ ಇದೆ. ಇಲ್ಲಿ ಬಂತು ನೋಡಿ, ಇಲ್ಲಿ ಆಯ್ತು ನೋಡಿ. 7 ಆರ್ಡರ್ ಕಂಪ್ಲೀಟ್ ಆಗಿದೆ. ಇದನ್ನು ಅಪ್ಡೇಟ್ ಆಗಬೇಕು ಅನ್ಸುತ್ತೆ. ನೋಡೋಣ, ಮತ್ತೆ ಸಾಯಂಕಾಲ 7 ಗಂಟೆಗೆ ಸಿಗ್ತೀನಿ, ಮತ್ತೆ ಅರ್ನಿಂಗ್ ಮಾಡೋಣ. 3 hours later. ಇವಾಗ ಟೈಮ್ ಆಗಿದೆ, ಎಷ್ಟಾಯಿತು ಅಂತ ತೋರಿಸ್ತೀನಿ ನೋಡಿ. 7 ಗಂಟೆ ಆಗಿದೆ. ಮತ್ತೆ ಆನ್ ಮಾಡ್ತಾ ಇದ್ದೀನಿ. ಎಷ್ಟು 40 ಕಿಲೋಮೀಟ್ರ್ ಓಡಿತ್ತು, ನಾನು 18 ಕಿಲೋಮೀಟ್ರ್ ಓಡಿಸಿದ್ದೀನಿ. ಈಗ ಮತ್ತೆ ಇದನ್ನ 20 ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಕೊನೆಯಲ್ಲಿ ಮೈನಸ್ ಮಾಡೋಣ. ಇವಾಗ ಸ್ಟಾರ್ಟಿಂಗ್ ನಾನು ಮಾಡಿದ್ದು HSR ಲೇಔಟಲ್ಲಿ. HSR ಲೇಔಟ್ ಹತ್ರ ಆನ್ಲೈನ್ ಮಾಡಿದ್ದೆ. ಅಲ್ಲಿಂದ ಕೋರಮಂಗಲ ಆಗ್ತಾ, ಕೋರಮಂಗಲದಿಂದ ಮತ್ತೆ ಸಿಲ್ಕ್ ಬೋರ್ಡ್ ಹತ್ರ ಆಗ್ತಾ, ಸಿಲ್ಕ್ ಬೋರ್ಡಿಂದ ಬಂದು ಎಲ್ಲೆಲ್ಲ ಹಾಕಿ ಬಂದು ಕಡೆ ಲಾಸ್ಟು ಎಲ್ಲಿ ಅಂದರೆ ಅಶೋಕ್ ನಗರ ಆಯಿತು. ಅಶೋಕ್ ನಗರ ಆದಮೇಲೆ ಕಮ್ಮನಹಳ್ಳಿ, ಈ ಕಡೆ ಎಲ್ಲ ಹಾಕೊತ ಬಂದ. ಇವಾಗ ಅದೇ ರೂಟಲ್ಲೇ ನಾನು ಇದ್ದೀನಿ. ಇಲ್ಲಿಂದನೇ ಆನ್ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಆನ್ ಮಾಡ್ಕೊಳ್ಳೋಣ, ಮತ್ತೆ ಅರ್ನಿಂಗ್ ಮಾಡೋಣ. ಎಷ್ಟು ಆಗುತ್ತೆ ಟೋಟಲ್ ಆಗಿ ಅಂತ ಹೇಳ್ಬಿಟ್ಟು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ಬನ್ನಿ ಇವಾಗ ಆನ್ಲೈನ್ಗೆ ಹೋಗೋಣ ವಾಪಸ್ಸು. ನೋಡಿ, 2.5-3 ಕಿಲೋಮೀಟ್ರ್ ಪಿಕಪ್ಪು, 4.5 ಕಿಲೋಮೀಟ್ರ್ ಡ್ರಾಪು. ಕೊಡೋದು ಮಾತ್ರ 60 ರೂಪಾಯಿ. ಇದು 3, 1, 5, 8 ಕಿಲೋಮೀಟ್ರ್ ಆಗುತ್ತೆ. ನಮಗೆ 25 ಇದಾವಂತೆ ರಿಜೆಕ್ಷನು. ನೋಡೋಣ, ನಮಗೆ ಸಮೀಪದಲ್ಲಿರೋದನ್ನು ರಿಜೆಕ್ಟ್ ಮಾಡೋಣ. ಸಮೀಪಲ್ಲಿರೋದನ್ನು ತಗೊಳ್ಳೋಣ, ಉಳಿದಿರೋದು ರಿಜೆಕ್ಟ್ ಮಾಡೋಣ. 2 ರಿಜೆಕ್ಟ್ ಆಯಿತು. ಬೆಳಗ್ಗೆ ಒಂದಾಗಿತ್ತು, ಈಗ ಒಂದಾಗಿತ್ತು.
ಲೋಕಲ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಅರ್ನಿಂಗ್ಸ್ ಕೂಡ ಆಗ್ತಾಯಿಲ್ಲ ನೋಡಿ. ಇಲ್ಲಿ ಮತ್ತೊಂದು ಬಂತು, 2 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ 3.3 ಕಿಲೋಮೀಟ್ರ್ ಡ್ರಾಪು. 2 ಕಿಲೋಮೀಟ್ರ್ ಪಿಕಪ್ ಕೊಟ್ಟರೆ ನಾವು ಹೆಂಗೆ ಮಾಡೋದು? ಇವಾಗ ಇದನ್ನೊಂದು ರಿಜೆಕ್ಟ್ ಕೊಡ್ತೀನಿ. ಈಗ ನೋಡಿ, ಇದು ಆಧಾರ್ ಹಾಕ್ಬಿಟ್ಟು ರಿಜೆಕ್ಟ್ ಕೊಡ್ತೀನಿ. ಈಗ ಟೋಟಲ್ ಎಷ್ಟಾಯಿತು? 3 ರಿಜೆಕ್ಟ್ ಆಯಿತು ಟೋಟಲ್. ಇವಾಗ ಮತ್ತೆ ಬರುತ್ತೆ ನೋಡಿ, ಯಾವ್ದಾರು ಒಂದು ಕೊಡ್ತಾನೆ. ಈಗ ಆಲ್ರೆಡಿ ಆಗಲೇ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಪಿಕಪ್ ಇತ್ತು. ನೋಡೋಣ, ಮಾಡಬೇಕು ಅಂದರೆ ಎಲ್ಲನೂ ಎಕ್ಸೆಪ್ಟ್ ಮಾಡಬೇಕು. ಬಟ್ ಏನು ಅಂದರೆ ಅರ್ನಿಂಗ್ಸ್ ಅದ್ರ ತಕ್ಕನಾಗೆ ಕೊಟ್ಟರೆ ಒಂದು 60-70 ರೂಪಾಯಿ ಕೊಟ್ಟರೆ ಮಾಡ್ಬೋದು. ಇವಾಗ ನೋಡಿ, 2 ಕಿಲೋಮೀಟ್ರ್ ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು. ಇಲ್ಲಿ ನೋಡಿ, 2 ಕಿಲೋಮೀಟ್ರ್ ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು ಕೊಡೋದು ಮಾತ್ರ 50 ರೂಪಾಯಿ. ಏನೂ ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು ನೋಡಿ. 2 ಕಿಲೋಮೀಟ್ರ್ ಪಿಕಪ್ ಜೊಮ್ಯಾಟೊ ಆರ್ಡರು ಹಾಗೆ ರಿಜೆಕ್ಟ್ ಮಾಡ್ತಾಯಿದ್ರೆ ರಿಜೆಕ್ಟ್ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಎಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಹೋಗ್ಬಿಟ್ಟು ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಇಲ್ಲೊಂದು ಗಂಗಾನಗರ ಅಂದರೆ ಇಲ್ಲೊಂದು ಆರ್ಡ್ರ್ ಬಿದ್ದೈತೆ. ಅಪೋಲೋ ಹಾಸ್ಪಿಟಲ್ ಇದು, ಅಪೋಲೋ ಇದು ಫಾರ್ಮಸಿ. ಈಗ ಅವಾಯ್ಡ್ ಆಗಿದ್ದೀನಿ. ಒಂದು ಮೆಡಿಸಿನ್ಸ್ ಇರುತ್ತೆ ಅಷ್ಟಿದೆ, ಒಂದೇ ಒಂದಿದೆ. ಬನ್ನಿ ತೊಗೊಂಬರೋಣ. ಸರ್ OTP ಓಕೆ ಸರ್, ಟೇಕ್. ಓಕೆ, ಆರ್ಡರ್ ಡೆಲಿವರ್ ಆಯಿತು. ಆಲ್ರೆಡಿ ಇನ್ನೊಂದು ಆರ್ಡರ್ ಐತೆ ಫ್ರೆಶ್ ಮೆನುವಿಂದ. ಬನ್ನಿ ಹೋಗ್ಬಿಟ್ಟು ಇದನ್ನು ಡೆಲಿವರಿ ಮಾಡೋಣ ತಗೊಂಡೋಗಿ. 1799 ರೆಡಿ ಇದೆ ನೋಡಿ. ಓಕೆ ಆಯಿತು, ತಗೊಂಬಿಟ್ಟು ಕಲೆಕ್ಟ್ ಮಾಡೋಣ. ಓಕೆ ಬನ್ನಿ ಹೋಗೋಣ. ಈಗ 1.5 ಕಿಲೋಮೀಟ್ರ್ ಐತೆ, ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಇನ್ನೊಂದು ಏನು ಅಂದರೆ ಇದರಲ್ಲಿ ಫುಡ್ ರೆಡಿ ಆಗಿರೋದು ಗೊತ್ತಾಗಲ್ಲ. ಫುಡ್ ರೆಡಿ ಆಯ್ತಾ ಇಲ್ಲ ಅಂತೇಳ್ಬಿಟ್ಟು ಅವ್ರು ನೋಡಿ ಕೇಳಬೇಕು. ಇಲ್ಲಿ ನೋಡಿ 6 ಕಿಲೋಮೀಟರು. ಏನು ಗುರು ಇವನು 6 ಕಿಲೋಮೀಟ್ರ್ ಕೊಡ್ತಾವನೆ ನೋಡಿ. ಆಲ್ರೆಡಿ ಇದು ಯಾವುದೋ ಬಂತು, 1.5 ಕಿಲೋಮೀಟ್ರ್ ಪಿಕಪ್ಪು, 2.5 ಕಿಲೋಮೀಟ್ರ್ ಡ್ರಾಪು, 47 ರೂಪಾಯಿ. ಎಕ್ಸೆಪ್ಟ್ ಮಾಡಿಬಿಡೋಣ. ಏನು ಎಷ್ಟಂತ ರಿಜೆಕ್ಟ್ ಮಾಡೋಕ್ಕಾಗತ್ತೆ. ಫಸ್ಟ್ ಹೋಗ್ಬಿಟ್ಟು ಇದನ್ನ ಕೊಡೋಣ ಬನ್ನಿ. ಮತ್ತೊಂದು ಬರ್ತಾಯಿತ್ತೆ, ಮಳೆ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಎಲ್ಲಿಂದ ನೋಡಿ 2.5 ಕಿಲೋಮೀಟ್ರ್ ಪಿಕಪ್ಪು, 2.5 ಕಿಲೋಮೀಟ್ರ್ ಡ್ರಾಪು, 73 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಓಕೆ, ಹೆಬ್ಬಾಳೆಯಿಂದ ಬಂದ್ಬಿಟ್ಟು ಇದು ಸಂಜಯನಗರ ಎಕ್ಸೆಪ್ಟ್ ಮಾಡಿಬಿಡ್ತೀನಿ. ಓಕೆ, ಬನ್ನಿ ಇವಾಗ ಅದೊಂದು ಲೊಕೇಶನ್ಗೆ ಹೋಗೋಣಂತೆ. ಟೂ 2946 ಅಲ್ಲ? ಓಕೆ, ಇವಾಗ ಮತ್ತೊಂದು ಪಿಕಪ್ ಆಯಿತು. ಇದು ಆಲ್ಮೋಸ್ಟ್ ಇಲ್ಲೇ ಇದೆ, ಇಲ್ಲಿಂದ ಹೆಬ್ಬಾಳ. ಬನ್ನಿ ಇದನ್ನ ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಮೇಡಮ್ ನೇಮ್? ಹಾಂ, ಓಕೆ, ಥ್ಯಾಂಕ್ ಯು. ಅದು ಡೆಲಿವರ್ ಆಯಿತು, ಡೆಲಿವರಿ ಕೊಡೋಣ. ಸ್ನೇಹಿತರೆ ಇವಾಗ ನೋಡ್ಬಿಡಿ ಎಷ್ಟು ಅಂದರೆ 90 ಕಿಲೋಮೀಟ್ರ್ ಓಡೈತೆ. 90 ಅಂದರೆ ಒಂದು 20 ತೆಗೆದ್ರು 70 ಕಿಲೋಮೀಟ್ರ್ ಓಡೈತೆ. 70ರಲ್ಲಿ ಇಲ್ಲಿ ನಾವು ಶಡಫೆಕ್ಸ್ ಆ್ಯಪ್ನ ಓಪನ್ ಮಾಡ್ತೀನಿ. ಟೈಮ್ ನೋಡ್ಬೋದು. ಈಗ ನೀವು ಟೈಮ್ 10:58 ಆಗೈತೆ ನೋಡಿ. 10:58, 11 ಗಂಟೆವರೆಗೂ ಮಾಡ್ತೀನಿ ಅಂದಿದೆ, ಮಾಡಿದ್ದೀನಿ. 14 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 14 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದಾಗ ನನಗೆ ಎಷ್ಟು ಅಂದರೆ ಅರ್ನಿಂಗ್ ಎಷ್ಟಾಯಿತು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ 813 ರೂಪಾಯಿ ಆಗೈತೆ. 14 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ, 813 ರೂಪಾಯಿ ಅರ್ನ್ ಮಾಡಿದ್ದೀನಿ. ಎಷ್ಟು? 70 ಕಿಲೋಮೀಟ್ರ್ ಹೊಡೈತೆ. 70 ಕಿಲೋಮೀಟ್ರ್ ಅಂದರೆ 200 ರೂಪಾಯಿ.
200 ತೆಗೆದ್ರು ನನಗೆ 600 ರೂಪಾಯಿ ಉಳೀತು. ಸೇಮ್ ಏನು ಜೊಮ್ಯಾಟೊ ಏನಿತ್ತು, ಇದು ರ್ಯಾಪಿಡೋ ಏನಿತ್ತು ಅದು ಇದು ಒಂಥರ ಸೇಮ್ ಅನ್ನಿಸ್ತು. ಬಟ್ ಇದರಲ್ಲೂ ಕೂಡ ಪಿಕಪ್ಪು ಲಾಂಗ್ ಪಿಕಪ್ಗಳನ್ನ ಹಿಡಿತಾ ಇದ್ದಾನೆ. ಅದೇ ರೀತಿ ಕೆಲವೊಂದೆಲ್ಲ ಪ್ರಾಬ್ಲಮ್ಗಳು ಇದರಲ್ಲೂ ಕೂಡ ಇದ್ದಾವೆ. ಬಟ್ ನೋಡಬೇಕು ನಾಳೆ ಹೆಂಗಾಗುತ್ತೆ ಅಂತೇಳ್ಬಿಟ್ಟು. ನಾಳೆ ಬಂದ್ಬಿಟ್ಟು ನಿಮಗೆ ಲೋಡ್ ಶೇರ್ ಮಾಡ್ತೀನಿ, ಅದಾದರೂ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ 2 ಪೀಕ್ ಮಾಡಿ 800 ರೂಪಾಯಿ ಮಾಡೋದು, ಅದರಲ್ಲಿ 200 ರೂಪಾಯಿ ಪೆಟ್ರೋಲ್ ಹೋಗೋದು, 600 ರೂಪಾಯಿ ಮಾಡಿದ್ರೆ ಏನು ಉಳಿತೇಳಿ. ನೋಡೋಣ, ನಾಳೆ ಮತ್ತೆ ಸಿಗ್ತೀನಿ. ವೇಟ್ ಮಾಡ್ತಾಯಿರಿ. ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು, ಅದು ಯಾಕೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ ನೋಡಿದ್ರೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.